ಜೊತೆಗೆ ಇವತ್ತು ಇರ್ತಕ್ಕಂಥ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದೀವಿ. ಸೊ ಪ್ರತಿಯೊಬ್ಬರು ಕನಿಷ್ಠ ಅಂದರೆ ಸಾಧ್ಯ ಆಯ್ತಲ್ಲ ಅಟ್ಲೀಸ್ಟ್ ಮನೆಗೆ ಒಂದು ಗಿಡ ನೆಟ್ಟು ಅದರ ಪೋಷಣೆ, ಯಾಕಂದರೆ ಈಗ ಮಳೆಗಾಲ ಶುರು ಆಗಿದೆ, ಸರಿಯಾದ ಸಮಯ. ಈ ಗಿಡ ನೆಟ್ಟರೆ ಜೂನ್ ಜುಲೈ ಆಗಸ್ಟ್ಗೆ ಹಿಂಗೆ ಮಳೆ ಬರುತ್ತಲ್ಲಪ್ಪ, ಸೆಪ್ಟೆಂಬರ್ಗೂ ಅಕ್ಟೋಬರ್ಗೂ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ 6 ತಿಂಗಳು ಅದಕ್ಕೆ ನೀರನ್ನು ಹಾಕಿ ಆರೈಕೆ ಮಾಡೋಂಥದ್ದು ಮತ್ತು ಆ ಗಿಡ ನೆಟ್ಟ ನಂತರ ಅದು ಯಾವುದೋ ಕುರಿನೋ ಮೇಕೆನೋ ಹಸನ್ನು ತಿಂದಿರಂಗೆ ಅದನ್ನು ಕಾಪಾಡ್ಕೊಳ್ಳೋಂಥದ್ದು. ನಾವು ಅದನ್ನು 1-2 ವರ್ಷ ಕಾಪಾಡ್ಕೊಂಡಲ್ಲಿ 1 ವರ್ಷ ಕಾಪಾಡ್ಕೊಂಡ್ರೆ ಸಾಕು. ಅದರ ಮುಂದಿನ ರೆಸ್ಟ್ ಆಫ್ ದ ಅಂದರೆ 15-20 ವರ್ಷಗಳ ಕಾಲ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ನಿರಂತರವಾಗಿ ಒಂದು ಉತ್ತಮವಾದ ಗಾಳಿ ನೆರಳು ಕೊಡೋದಕ್ಕಂತ ಆ ಗಿಡ ತನ್ನ ಸಮರ್ಥಿಸುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪರಿಸರ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್. ಡಾಕ್ಟರ್ ನೀನಾದ್ ಹೇಳಂಗಿದೆ. ಇವತ್ತೇನು ಹೃದಯಸ್ಪರ್ಶಿ ಟ್ರಸ್ಟಿಂದ ನೋಂದಣಿಯಿಂದ ನಾವೇನು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ತುಂಬ ಯಶಸ್ವಿಯಾಗಿ ನಡೆಸಿದೆ. ಎಲ್ಲರಿಗೂ ಹೇಳೋದೇನಂತಂದರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ. ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಕಾಡು ಅನ್ನೋದು ನಶಿಸಿ ಹೋಗ್ತಾ ಇದೆ, ನಾಡು ಅನ್ನೋದು ಕೂಡ ಜಾಸ್ತಿ ಡೆವಲಪ್ ಆಗ್ತಾ ಇದೆ. ಆ ಡೆವಲಪ್ಮೆಂಟ್ ಆದರೂ ಕೂಡ ನಮಗೆ ತುಂಬ ಯಾವುದೇ ರೀತಿಯಾದಂತಹ ನೀರಿನ ಕೊರತೆ ಆಗಿರ್ಬೋದು, ಕಾಡು ಬೆಳೆಸಿದ್ರೆ ಈ ನೀರಿನ ಕೊರತೆ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲದೆ ನಾವು ಇವತ್ತು ಸುಮಾರು 20 ಟನ್ನಷ್ಟು ಪ್ರತಿದಿನ 20,000 ಮರಗಳನ್ನು ಕಡಿತಾ ಇದ್ದೀವಿ. ಈ ಮರಗಳು ಕಡಿದಾಗ ಏನಾಗ್ತದೆ ಅಂತಂದರೆ ನಮಗೆ ಸರಿಯಾದ ಟೈಮಲ್ಲಿ ಮಳೆ ಬರಲ್ಲ. ಆ ಮಳೆ ಬರಲಿಲ್ಲ ಅಂತಂದರೆ ಬೆಳೆನೂ ಆಗಲ್ಲ. ಬೆಳೆ ಆಗಲಿಲ್ಲ ಅಂದರೆ ನಮಗೆ ಕರೆಕ್ಟಾಗಿ ಆಹಾರ ಕೂಡ ಇರೋದಿಲ್ಲ. ಸೊ ಇಷ್ಟೆಲ್ಲ ನಾವು ಸೂಕ್ಷ್ಮವಾಗಿ ನಾವು ಮೊದಲಿನಿಂದಲೂ ತಿಳ್ಕೊಂಬಂದರೂ ಕೂಡ ಇವತ್ತೇನಿದೆ ನಮಗೆ ಡಿಫಾರೆಸ್ಟೇಷನ್ ಆಗ್ತಿದೆ ಹೊರತು ಕೂಡ ಫಾರೆಸ್ಟೇಷನ್ ಆಗ್ತಾಯಿಲ್ಲ. ಅಂದರೆ ಮರಗಳನ್ನು ಬೆಳೆಯೋ ಸಂಖ್ಯೆಗಳು ತುಂಬ ಆಗ್ತಾಯಿಲ್ಲ. ಆದ್ದರಿಂದ ಎಲ್ಲರಿಗೂ ಕೇಳ್ಕೊಳ್ಳೋದೇನಂತಂದರೆ ಈ ಪ್ರತಿ ಜೂನ್ ಮತ್ತು ಜುಲೈ ಅಥವಾ ಆಗಸ್ಟ್ ನಮಗೇನು ಮಳೆಗಾಲ ಬರುತ್ತೆ, ಆ ಬರುವ 4 ಸಂಡೇ ಅಥವಾ ಭಾನುವಾರ ಅನ್ನು ನಾವು ಹಸಿರು ಭಾನುವಾರ ಅಂತ ಮಾಡಿಕೊಂಡು ಎಲ್ಲ ಪ್ರಜ್ಞಾವಂತರಾಗಿರ್ಬೋದು ಅಥವಾ ಎಲ್ಲ ನಾಗರಿಕರಾಗಿರ್ಬೋದು ಕೂಡ ಒಂದೊಂದು ಮರ ನೆಟ್ಟರೆ ನಮಗೆ ಇವತ್ತೇನು ನಾವು 20,000 ಮರ ಕಡಿತಾ ಇದ್ದೀವಿ, ಆ ಮರನ ರಿಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಕಳಕಳಿ ವಿನಂತಿಯಾಗಿದೆ. ಇಷ್ಟೆಲ್ಲ ಸಹಕರಿಸ ಕೊಟ್ಟಂತಹ ಹೃದಯಸ್ಪರ್ಶಿ ಟ್ರಸ್ಟ್ ಆಗಿರ್ಬೋದು ಮತ್ತು DOSP ರಾಜೇಶ್ ಸರ್ ಆಗಿರ್ಬೋದು, ಆಮೇಲೆ ಉಮಾಶಂಕರ್ ಆಗಿರ್ಬೋದು, ನಾಗಲಕ್ಷ್ಮಿ ಚೌಧರಿ ಆಗಿರ್ಬೋದು ಮತ್ತು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆದಂತಹ ಅಧಿಕಾರಿಗಳಾಗಿರ್ಬೋದು, ಎನ್ವೈರನ್ಮೆಂಟಲ್ಲೆಲ್ಲ ಯೋಗಾನಂದ್ ಆಗಿರ್ಬೋದು. ಸೊ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸೇರಿಸುತ್ತಾ ಇಷ್ಟು ಮಾತನಾಡ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಡಾಕ್ಟರ್ ಭರತ್ ಅಂಚಮಠ. ನಮಸ್ಕಾರ. ದಿನ ಭಾಳ ಖುಷಿಯಾಗತ್ತೆ. ನಮ್ಮ ಯೂತ್ಸು, ನಮ್ಮ ಮಹಿಳೆಯರು ನಮ್ಮ ವಿಜಯನಗರ ವ್ಯಾಪ್ತಿಯಲ್ಲಿ ಇವತ್ತು ಗಿಡ ನೆಡುವಂಥ ಕೆಲಸವನ್ನು ಮಾಡಿ ಒಂದು ಮಾದರಿಯ ಸಂದೇಶವನ್ನು ಜನರಿಗೆ ಕಳಿಸ್ತಾ ಇದ್ದಾರೆ. ಎಲ್ರಿಗೂ ಇವತ್ತು ನಾನು ಹೇಳೋದೇನೆಂದರೆ, ಇವತ್ತು ಒಂದಿನ ಸಸಿ ನೆಡೋದು ಮುಖ್ಯ ಅಲ್ಲ. ಪ್ರತಿದಿನ 20,000 ಮರಗಳನ್ನು ಕಡಿತಾರೆ. ಪ್ರತಿದಿನ 20,000 ಮರಗಳನ್ನು ಕಡಿತಾರೆ. ಒಂದು ವರ್ಷಕ್ಕೆ ಅದು 1 ಕೋಟಿ ಮರ. ಒಂದು ಗಿಡವನ್ನು ನೆಟ್ಟು ಮರವನ್ನು ಮಾಡಬೇಕು ಅಂದರೆ ಕನಿಷ್ಠ 7ರಿಂದ 10 ವರ್ಷ ಬೇಕಾಗುತ್ತೆ. ಆದರೆ 20,000 ಮರನ ಒಂದೇ ದಿನಕ್ಕೆ ಕಡಿತಾ ಇದ್ದೀವಿ. ಇದನ್ನು ಯಾವುದಕ್ಕೆ ಅಂತಂದರೆ, ಇವತ್ತು ಟಿಶ್ಯೂ ಪೇಪರ್ ಯೂಸ್ ಮಾಡ್ತೀವಿ ಗೊತ್ತಾ ನಿಮಗೆ? ಟಿಶ್ಯೂ ಪೇಪರ್ ಸಲುವಾಗಿ 20,000 ಮರಗಳನ್ನು ಕಡಿತಾ ಇದ್ದೀವಿ ಅಂತಂದರೆ ಇದು ಎಂಥ ದುರದೃಷ್ಟಕರ ಅಂತ ಇವತ್ತು ಎಲ್ಲರಿಗೂ ಆ ಒಂದು ಮೆಸೇಜ್ ಹೋಗಬೇಕು. ಟಿಶ್ಯೂ ಪೇಪರ್ ಯೂಸ್ ಮಾಡೋದನ್ನು ನಿಲ್ಲಿಸಿ. ಅದರ ಬೇಡಿಕೆ ಕಡಿಮೆ ಆದರೆ ಟಿಶ್ಯೂ ಪೇಪರು ಮಾಡೋದು ಬಂದಾಗುತ್ತೆ. ಇತ್ತೀಚೆಗೆ 10-15 ವರ್ಷ ಹಿಂದೆಗಡೆ ನಮಗೆ ಆ ಸಂಸ್ಕೃತಿನೇ ಇರಲಿಲ್ಲ. ಟಿಶ್ಯೂ ಪೇಪರ್ ಯೂಸ್ ಮಾಡೋ ಸಂಸ್ಕೃತಿ ಇತ್ತ ನಮಗೆ ಇರಲಿಲ್ಲ. ಇವತ್ತು ಯಾಕೆ ಬೇಕು? ಅದು 20,000 ಮರ ಒಂದು ದಿನಕ್ಕೆ ಬಲಿ ಕೊಟ್ಟು ಟಿಶ್ಯೂ ಪೇಪರ್ ಯೂಸ್ ಮಾಡೋ ಅಂಥ ಅವಶ್ಯಕತೆ ನಮಗಿಲ್ಲ. ಸೊ ಇವತ್ತು ಆ ಟಿಶ್ಯೂ ಪೇಪರ್ನ ಒಂದು ಟಾಯ್ಲೆಟ್ ಟಿಶ್ಯೂ ಪೇಪರ್ ಯೂಸ್ ಮಾಡೋಕ್ಕೆ 37 ಗ್ಯಾಲನ್ಸ್ ನೀರು ಅಂತಂದರೆ 135 ಲೀಟರ್ ನೀರನ್ನ ಯೂಸ್ ಮಾಡ್ತೀವಿ ಬರೀ ಒಂದು ಟಾಯ್ಲೆಟ್ ಟಿಶ್ಯೂ ಪೇಪರ್ ತಯಾರು ಮಾಡಲಿಕ್ಕೆ. ಅಲ್ಲಿ ನೀರೂ ವೇಸ್ಟು, ಗಿಡಗಳು ವೇಸ್ಟು. ಸೊ ಹಾಗಾಗಿ ಗಿಡನ ಉಳಿಸಿ, ಮರನ ಬೆಳೆಸಿ. ಯಾಕೆ ಅಂತಂದರೆ ಇವತ್ತು ನೋಡಿ, ಇವತ್ತು ಉಸಿರಾಟದ ಕ್ಯಾನ್ಸರ್ಸ್ ಜಾಸ್ತಿ ಆಗಿದೆ. ರೀಸನ್ನೇ ಇಲ್ಲ. ಮಕ್ಕಳು 28-38 ವರ್ಷದ ಮಕ್ಕಳು ಲಂಗ್ ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಶುದ್ಧ ಸೇವನೆ ಮಾಡುವಂಥ ಗಾಳಿ ಇಲ್ಲ, ಮರಗಳಿಲ್ಲ, ಶುದ್ಧ ಗಾಳಿ ಇಲ್ಲ. ಸೊ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಮರಗಳು, ಗಿಡಗಳು, ಕಾಡು, ಸಸ್ಯ ಕಾಶಿ ಉಳಿದ್ರೆ ನಾವು ಉಳಿತೀವಿ. ನಮ್ಮೆಲ್ಲ ಜವಾಬ್ದಾರಿ ಬರೀ ಹಣ ಮಾಡೋದಲ್ಲ, ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ ಕೊಡೋದು. ಅದಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮನೆ ಮುಂದೆ ಗಿಡ ನೆಡಿ, ಮರ ಬೆಳೆಸಿ.
ನಾಡು ಉಳಿಸಿ ಕಾಡು ಬೆಳೆಸಿ ಮುಂದಿನ ಪೀಳಿಗೆಗೆ ಒಳ್ಳೆ ಬದುಕನ್ನು ಕೊಡೋಣ. ಇದು ನಮ್ಮೆಲ್ಲರ ಜವಾಬ್ದಾರಿ.